ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಂತೊಲಿವನಯ್ಯ. ಅಣಿಮುತ್ತಿನ ಹಾರವನ್ನ ನೋಡಿರುವೆಯ? ಅದೆಷ್ಟು ಓರ್ಣವಾಗಿ, ಸ್ಥಾನೋಚಿತವಾಗಿ, ಜೋಡಣೆಯಾಗಿ, ಹೊಳಪಾಗಿ, ಕಂಡವರ ಕಣ್ಮಣಿಯಾಗಿರುವುದು. ಹಾಗಿರಬೇಕು ನಾವಾಡುವಂತಹ ಮಾತು, ಸಮಯೋಚಿತವಾಗಿ, ನಯವಾಗಿ, ಒಪ್ಪವಾಗಿ, ಆತ್ಮರಸಿಕರು ಒಪ್ಪುವ ಹಾಗೆ. ನಮ್ಮ ಮಾತು ಮಾಣಿಕ್ಯದಂತೆ, ನಮ್ಮ ಅಂತರಂಗದ ಅನುರಾಗದ ಮೆರಗನ್ನ 10 ಕಡೆ ಎಳೆ ಎಳೆ ಸಾಗಿ ಹೊರಹೊಮ್ಮಿಸುವಂತೆ ಇರಬೇಕು. ಅದು ಶುದ್ಧ ಸ್ಫಟಿಕದ ಶಲಾಕೆಯಂತೆ ಕೊಂಕಿಲ್ಲದೆ, ಕಳಂಕದ ಸೋಂಕಿಲ್ಲದೆ, ನೇರವಾಗಿ ಹೃದಯ ಸ್ಪರ್ಶಿಯಾಗಿರಬೇಕು. ಮೇಲಾಗಿ ಮಾತನಾಡಿದರೆ ಮಹಾದೇವನು ಮೆಚ್ಚಿ ತಲೆದೂಗುವಂತಿರಬೇಕು. ಎಚ್ಚರಿಕೆ: ಮಾತು ಮಾಟವಾಗದೆ ಹೋದರೆ ದೇವರು ಒಲಿಯುವುದಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.